ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ನೀವು ಎಷ್ಟೇ ಖರ್ಚು ಮಾಡಿ ತೋಟ ಮಾಡಿ ಅದರಲ್ಲಿ ಇಳುವರಿ ಆಗಬೇಕಾದ್ರೆ ನಿಮಗೆ ಒಳ್ಳೆಯ ಗುಣಮಟ್ಟದ ಅಡಿಕೆ ಗಿಡನೇ ಸಿಗಬೇಕು. ಹಾಗಿದ್ದರೆ ಮಾತ್ರ ಈ ತರಹದ ಒಂದು ತೋಟವನ್ನು ಮಾಡಬಹುದು. ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ಸಹ ಅಡಿಕೆ ಆಗಿದೆ ಅಂತ ನೋಡಿ. ಕೇವಲ 6-7 ಗಂಟು ಬರುವಾಗಲೇ ಒಳ್ಳೆಯ ಗುಣಮಟ್ಟದ ಅಡಿಕೆ ಬಂದಿದೆ. ನಂತರದ ಈ ಮುಂದಿನ ವರ್ಷದ ಹಿಂಗಾರವನ್ನು ಗಮನಿಸಿ. ನೋಡಿ, ಇಲ್ಲಿ ಪಾಲಿನೇಷನ್ ಆಗಿ ಪರಾಗಸ್ಪರ್ಶ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇದೊಂದು ಉದಾಹರಣೆ. ನೋಡಿ, ಇಲ್ಲಿ ಯಶಸ್ವಿಯಾದ ಅಡಿಕೆ ಹೀಚುಗಳಿದೆ ನೋಡಿ. ಆದರೆ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾದ್ದು ಮಧ್ಯದಲ್ಲಿ ನೋಡಿ, ಈ ಕೆಲವು ಹಿಂಗಾರದ ನಳ್ಳಿ ಅಂತ ಹೇಳ್ತಾರೆ, ಅದು ಒಣಗಿ ಹೋಗಿದೆ ನೋಡಿ. ಅದು ಪರಾಗಸ್ಪರ್ಶ ಆಗದ್ದು, ಅಂದರೆ ಜೇನುಗಳ ಸಂಪರ್ಕಕ್ಕೆ ಬರದ್ದು ಅಥವಾ ಗಾಳಿಯ ಸಂಪರ್ಕಕ್ಕೆ ಬರದೇ ಹೋಗಿರುವಂಥದ್ದು ಹಾಗೆ ಆಗಿರೋದು. ನೋಡಿ, ಇಲ್ಲಿ ನೋಡಿ ಪರಾಗಸ್ಪರ್ಶ ಯಶಸ್ವಿಯಾಗಿ ಕಾಣ್ಬೋದು ನಿಮಗೆ. ಹೂವಿನ ಒಳಗಿನಿಂದ ಅಡಿಕೆಯ ಹೀಚುಗಳು ಬಂದಿದೆ ನೋಡಿ. ಎಳೆಯ ಅಡಿಕೆಗಳು ಒಳಗಡೆಯಿಂದ ಬರ್ತಾ ಇದೆ ನೋಡಿ. ಹೀಗೆ ಬಂದರೆ ಮಾತ್ರ ಪರಾಗಸ್ಪರ್ಶ ಯಶಸ್ವಿಯಾಗಿದೆ ಅಂತ ಲೆಕ್ಕ. ನೋಡಿ, ಇಲ್ಲೇ ಇದ್ದರೆ ಇದು ಉದುರಿ ಹೋಗ್ತದೆ. ಪರಾಗಸ್ಪರ್ಶ ಸರಿಯಾದ ರೀತಿಯಲ್ಲಿ ಆಗದಿದ್ದರೆ, ಜೇನುಹುಳಗಳ ಸಂಖ್ಯೆ ಕಮ್ಮಿ ಇದ್ದರೆ ಇದೆಲ್ಲ ಉದುರಿ ಹೋಗ್ತದೆ. ಆದರೆ ಇನ್ನೂ ಇದರಲ್ಲಿ ಕೆಲವು ಉದುರುತ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ, ಕೆಲವು ರೋಗ ಬಾಧೆಯಿಂದ ಇರ್ಬೋದು ಅಥವಾ ಇನ್ನಿತರ ಕಾರಣಗಳಿಂದ ಇದರಲ್ಲಿಯೂ ಕೆಲವು ಭಾಗದಷ್ಟು ಉದುರಿ ಹೋಗ್ತದೆ. ಕೊನೆಗೆ ಸಿಗುವಂಥದ್ದು ನಮಗೆ ಎಷ್ಟು ಉಳಿತದೆ ಅಷ್ಟೇ ಸ್ನೇಹಿತರೆ. ಅಡಿಕೆ ಗಿಡದ ಒಂದು ಲಕ್ಷಣ ಹೀಗೆ ಅಂತ ಇರ್ತದೆ. ಹಾಗಿದ್ದರೆ ಮಾತ್ರ ಅದು ಅಡಿಕೆಯಾಗಿ ನಮಗೆ ಸಿಗ್ತದೆ ಹೊರತು ಮತ್ತು ನಾವು ಯಾವುದೇ ರೀತಿಯ ಮದ್ದು ಹೊಡಿಲಿ ಅಥವಾ ಗೊಬ್ಬರ ಹಾಕಿ ಏನೇ ತಿಪ್ಪರಲಾಕ ಹಾಕಿದರೂ ಅದು ಇಳುವರಿ ಬರಬೇಕಂತೇನಿಲ್ಲ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ, ಈ ತೋಟದ ಎಡೆಯಲ್ಲಿರುವಂಥ ಕಳೆಗಳನ್ನು ನೀವು ಗಮನಿಸಿ. ಎಷ್ಟು ಕಳೆ ಇದೆ ಅಂತ ಹೇಳಿದರೆ, ಈಗ ಸದ್ಯಕ್ಕೆ ನಡೆದಾಡಲಿಕ್ಕೂ ಕಷ್ಟ ಇದೆ, ಅಷ್ಟು ಕಳೆ ಇದೆ. ಆದರೆ ಅದರ ಲಾಭ ಏನಂತ ಹೇಳಿದರೆ ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ. ಇಷ್ಟು ಗುಣಮಟ್ಟದ ಹಿಂಗಾರ ನೋಡಿ. ಕೆಲವರು ಅಂದ್ಕೊಂಡಿರ್ಬೋದು ಇದರ ಗೊಬ್ಬರವನ್ನೆಲ್ಲ ಈ ಕಳೆಗಳೇ ತಿನ್ಬಹುದು ಅಂತ. ಮಣ್ಣಿನಲ್ಲಿರುವಂತಹ ಗೊಬ್ಬರ ಎಲ್ಲ ಹೆಚ್ಚಿನವರು ಕಳೆ ತೆಗೆಯುವುದೇ ಅದಕ್ಕೆ. ಯಾಕಂತ ಹೇಳಿದರೆ ಮಣ್ಣಿನಲ್ಲಿರುವ ಗೊಬ್ಬರವನ್ನು ಕಳೆಗಳು ತಿಂತದೆ ಅಂತ. ಅದು ಯಾರು ಹೇಳಿದ್ದಾರೆ ಅಂತಲೇ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ, ಇಷ್ಟು ಕಳೆಗಳಿದೆ, ರಾಶಿ ರಾಶಿ 3-4 ಅಡಿ ದಪ್ಪಕ್ಕೆ ಕಳೆ ಇದೆ. ಆದರೆ ಇದರಲ್ಲಿರುವ ಗೊಬ್ಬರವನ್ನು ಯಾವುದು ತಿಂದಿಲ್ಲ ಇಷ್ಟರವರೆಗೆ. ಹಾಗೆ ತಿಂತಿದ್ದರೆ ಈ ಅಡಿಕೆ ಗಿಡಗಳೆಲ್ಲ ಬರಡಾಗಬೇಕಿತ್ತು. ಇಷ್ಟು ಚಿಕ್ಕ ಪ್ರಾಯದ ಗಿಡದಲ್ಲಿ ಇಷ್ಟು ಗುಣಮಟ್ಟದ ಅಡಿಕೆ ಬರಬೇಕಾದ್ರೆ ನೀವು ಗಮನಿಸಬೇಕಾದ್ದು ಅದನ್ನೇ. ಇದರ ಮಣ್ಣಿನಲ್ಲಿರುವ ಪೋಷಕಾಂಶವನ್ನು ಯಾವುದೇ ಕಳೆ ಗಿಡಗಳು ತಿಂದಿಲ್ಲ ಅಂತ. ಹಾಗಾದರೆ ಏನಾಗಿದೆ? ಕಳೆ ಗಿಡಗಳಿಂದ ಗೊಬ್ಬರ ಹೆಚ್ಚಾಗಿದೆ ಸ್ನೇಹಿತರೆ. ಮಣ್ಣಿನಲ್ಲಿರುವಂತಹ ಜೀವಿಗಳ ಸಂಖ್ಯೆ ಹೆಚ್ಚಾಗಿದೆ. ಜೀವಿಗಳು, ಎರೆಹುಳ, ಇನ್ನಿತರ ಸಾವಿರಾರು ಕೋಟಿಗಟ್ಟಲೆ ಜೀವಿಗಳು, ಜೀವಾಣುಗಳೆಲ್ಲ ಇದೆ. ಅದೆಲ್ಲ ಈ ಮಣ್ಣಿನಲ್ಲಿ ಹೆಚ್ಚಾಗಿದೆ. ಆದ ಕಾರಣ ಇಷ್ಟು ಗುಣಮಟ್ಟದ ಒಂದು ಅಡಿಕೆ ತೋಟ ಇಲ್ಲಿ ಆಗಿದೆ. ಇಲ್ಲಿ ನಾವು ಕಳೆಯನ್ನು ತೆಗೆಯುವಂಥ ಸಮಯ ಆಗಿದೆ. ಯಾಕಂತ ಹೇಳಿದರೆ ಇಲ್ಲಿ ನಡೆದಾಡಲಿಕ್ಕೂ ಕೂಡ ಕಷ್ಟ ಆಗಿರುವಂತಹಷ್ಟು ಕಳೆ ಇದೆ. ನಡೆದಾಡಲಿಕ್ಕೂ ಕಷ್ಟ ಇದೆ, ಅಷ್ಟು ಕಳೆ ಇದೆ. ಆದರೂ ನಾವು ಯಾಕೆ ಇದನ್ನು ತೆಗಿಲಿಲ್ಲ ಅಂತ ಹೇಳಿದರೆ, ನಮಗೇನು ಅರ್ಜೆಂಟ್ ಇಲ್ಲ ಸ್ನೇಹಿತರೆ ಕಳೆ ತೆಗಿಲಿಕ್ಕೆ. ನಮಗೇನು ಅದರಲ್ಲಿ ಧಾವಂತ ಇಲ್ಲ. ನಮ್ಮ ಅಡಿಕೆ ಗಿಡಗಳಲ್ಲಿ ಬೇಕಾದಷ್ಟು ಪೋಷಕಾಂಶಗಳು, ಮಣ್ಣಿನಲ್ಲಿ ಗೊಬ್ಬರದ ಅಂಶ ಹೆಚ್ಚಾಗಲಿಕ್ಕೆ ಈ ಕಳೆಯಿಂದಲೇ ಆದ ಕಾರಣ ನಮಗೆ ಕಳೆಯನ್ನು ತೆಗಿಲಿಕ್ಕೆ ಯಾವುದೇ ಅರ್ಜೆಂಟ್ ಇಲ್ಲ. ನಾವು ನಡೆದಾಡುವಂತಹ ಅಗತ್ಯ ಕೂಡ ಇಲ್ಲ. ನಾವು ಪದೇ ಪದೇ ತೋಟಕ್ಕೆ ಬರುವಂಥ ಅಗತ್ಯ ಇಲ್ಲ. ನಾವು ಪದೇ ಪದೇ ತೋಟಕ್ಕೆ ಬಂದ್ರೇ ಎಲ್ಲವೂ ಎಡವಟ್ಟಾಗುವುದು. ಕೆಲವರು ತೋಟಕ್ಕೆ ದಿನಾಲೂ ಭೇಟಿ ಕೊಡ್ತಾ ಇರ್ತಾರೆ. ಬರುವಾಗ ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡ್ಕೊಂಡು ಇರ್ತಾರೆ. ಏನು ಕಳೆ ಇರ್ತು, ಸಣ್ಣ ಹುಲ್ಲು ಕಡ್ಡಿ ಬೆಳೆದ್ರೂ ಅದನ್ನು ತೆಗೆದು ಬಿಸಾಕ್ತಾರೆ. ಹೀಗೆ ಆದರೆ ಭೂಮಿಯಲ್ಲಿ ಜೀವಿಗಳ ಸಂಖ್ಯೆ ಅಭಿವೃದ್ಧಿ ಆಗುವುದಿಲ್ಲ ಸ್ನೇಹಿತರೆ. ಎರೆಹುಳಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ, ಮಣ್ಣಿನಲ್ಲಿ ಪೋಷಕಾಂಶ ಹೆಚ್ಚಾಗುವುದಿಲ್ಲ. ನೀವು ಕೊಡುವಂತಹ ಗೊಬ್ಬರ ಆ ಅಡಿಕೆ ಗಿಡಕ್ಕೆ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಕಳಪೆ ಗುಣಮಟ್ಟದ ಗೊಬ್ಬರ ಕೊಟ್ಟಿರ್ತೀರಿ. ಅಷ್ಟೇ ಅಲ್ಲದೆ ಅವೈಜ್ಞಾನಿಕವಾಗಿ ಕೊಟ್ಟಿರ್ತೀರಿ. ಯಾವ ಕ್ರಮದಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅಂತ ಮೊದಲಾದ ವಿಷಯಗಳ ಬಗ್ಗೆ ನಿಮಗೆ ಗಮನವೇ ಇರುವುದಿಲ್ಲ, ಗೊತ್ತೇ ಇರುವುದಿಲ್ಲ. ಹಾಗಾಗಿ ನೀವು ಮನಸ್ಸಿನಲ್ಲಿ ತಿಳಿದುಕೊಂಡಿದ್ರು ನಾನು ಗೊಬ್ಬರ ಕೊಟ್ಟಿದ್ದೇನೆ ಅಂತ, ನಿಜವಾಗಿ ಅಡಿಕೆ ಗಿಡಗಳಿಗೆ ಅದು ಸಿಕ್ಕಿಯೇ ಇರುವುದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಆಗುವಂತಹ ಗೊಬ್ಬರ ಇರ್ತದಲ್ಲ, ಅದನ್ನೇ ಅಭಿವೃದ್ಧಿಪಡಿಸಿದರೆ ಸಾಕು. ಅದನ್ನು ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು? ಕಳೆಯನ್ನು ಪದೇ ಪದೇ ತೆಗೆದಿದ್ರೆ ಆಯಿತು. ನೋಡಿ, ಅಲ್ಲೊಂದು ಗಿಡ ತೋರಿಸ್ತೇನೆ, ಎಷ್ಟು ಸಣ್ಣ ಗಿಡ ನೋಡಿ.
ಹಿಂಗಾರ ಹೇಗೆ ಬಂದಿದೆ ಅಂತ ನೋಡಿ. ಎಲ್ಲ ಕಡೆ ಮೇಲೆ ಮುಖ ಮಾಡಿ ವಿಡಿಯೋ ಮಾಡಬೇಕಾದ್ರೆ ಇಲ್ಲಿ ನಾನು ಕೆಳಗೆ ಬಗ್ಗಿಕೊಂಡು ವಿಡಿಯೋ ಮಾಡಬೇಕಾಗ್ತದೆ ಸ್ನೇಹಿತರೆ. ಅಷ್ಟು ಚಿಕ್ಕ ಗಿಡದಲ್ಲಿ ಹಿಂಗಾರಗಳು ಬಂದಿದೆ ನೋಡಿ. ಇದರಲ್ಲಿ ಎಳೆಯ ಹೂವು ನೋಡಿ, ಹೆಣ್ಣು ಹೂವು. ಇದು ಹೆಣ್ಣು ಹೂವು. ಇನ್ನು ಇದು ಅಡಿಕೆ ಆಗಬೇಕಾದ್ರೆ ಈ ಗಂಡು ಹೂವಿನ ಇದರಲ್ಲಿರುವ ಗಂಡು ಹೂವಿನ ಪರಾಗ ಇದಕ್ಕೆ ಬಿದ್ದರೇ ಇದು ಅಡಿಕೆಯಾಗಿ ಬೆಳೆಯುವುದು. ನಂತರದ ಹಂತ ಇದಕ್ಕೆ ಪರಾಗಸ್ಪರ್ಶ ಆಗಬೇಕು. ಇದಕ್ಕೆ ಜೇನುಗಳು ಬಂದು ಕೂತ್ಕೊಳ್ಬೇಕು. ಹಾಗಾದಾಗ ಮಾತ್ರ ಇದಕ್ಕೆ ಪರಾಗಸ್ಪರ್ಶ ಅಂತ ಆಗೋದು. ಹೆಚ್ಚಿನವರೆಲ್ಲ ಸಮಸ್ಯೆ ಏನಂತ ಹೇಳಿದರೆ ಈಗ ಹರಳುದುರುತ್ತದೆ, ದೊಡ್ಡ ಸಮಸ್ಯೆ. ಹರಳುದುರುವುದು ಅಂತ ಹೇಳಿದರೆ ಏನು, ಪರಾಗಸ್ಪರ್ಶ ಆಗದೆ ಹೋಗಿರುವಂತಹ ಎಳೆಯ ಹೂಗಳು ಬೀಳುವುದು. ನೋಡಿ ಇಲ್ಲಿ ಗಮನಿಸಿ ನೀವು, ಈ ಅಕ್ಕಿ ಕಾಳಿನಂತೆ ಇರುವಂತಹ ಇದು ಗಂಡು ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೋಡಿ. ಇನ್ನು ಇದಕ್ಕೆ ಜೇನುಹುಳಗಳು ಬಂದು ಇದರಲ್ಲಿರುವ ಪರಾಗವನ್ನು, ಇಲ್ಲಿ ಹೆಣ್ಣು ಹೂ ಇದೆ ನೋಡಿ, ಇದು ಪರಾಗಸ್ಪರ್ಶ ಆಗಿ ಯಶಸ್ವಿಯಾದಂತಹ ಹೆಣ್ಣು ಹೂಗಳು. ಇದು ಯಶಸ್ವಿಯಾಗಿದೆ. ಹಾಗಾಗಿ ಒಳಗಿನಿಂದ ನಿಮಗೆ ಎಳೆಯ ಅಡಿಕೆಯ ಕಾಣಬಹುದು, ಸಣ್ಣಗಿನ ಅಡಿಕೆ ಕಾಣಬಹುದು. ಇಲ್ಲದಿದ್ದರೆ ಇದು ಮುಚ್ಚಿಕೊಂಡಿರ್ತದೆ, ಇದರ ಬಾಯಿ ಮುಚ್ಚಿಕೊಂಡಿರ್ತದೆ. ಇದು ಈ ಗಂಡು ಹೂ ಅರಳಿ ತುಂಬ ದಿನಗಳಾದ ನಂತರ ಇದು ಅರಳುವುದು. ಹಾಗಾಗಿ ಇದರ ಪರಾಗ, ಈ ಅಡಿಕೆ ಗಿಡದ ಪರಾಗ ಈ ಹೆಣ್ಣು ಹೂವಿಗೆ ಗೊತ್ತಿಲ್ಲ. ಇದರ ಪರಾಗ ಇನ್ನು ಬೇರೆ ಗಿಡದ ಹೆಣ್ಣು ಹೂವಿಗೆ ಬೀಳುವುದು. ಸ್ನೇಹಿತರೆ, ಇದರಲ್ಲಿಯ ಹೆಣ್ಣು ಹೂ ಈಗ ಅರಳಿದೆ ನೋಡಿ. ಈ ಹೆಣ್ಣು ಹೂ ಅರಳುವಾಗ ಘಮ ಘಮ ಸುಗಂಧವಿರ್ತದೆ. ಇದು ಜೇನುಹುಳಗಳನ್ನು ಆಕರ್ಷಣೆ ಮಾಡ್ತದೆ ನೋಡಿ. ಇದರಲ್ಲಿ ಯಾವುದೇ ಗಂಡು ಹೂಗಳಿಲ್ಲ, ಎಲ್ಲ ಉದುರಿ ಹೋಗಿದೆ. ಹಾಗಾಗಿ ಇದರಲ್ಲಿರುವ ಹೆಣ್ಣು ಹೂಗಳಿಗೆ ಪರಾಗ ಆಗಬೇಕಾದ್ರೆ ಬೇರೆ ಗಿಡದಿಂದ, ಆ ಗಿಡದಿಂದ ಇರುವಂತಹ ಗಂಡು ಹೂವಿನ ಪರಾಗನೇ ಬೀಳಬೇಕು ಇದಕ್ಕೆ. ಯಾಕಂತ ಹೇಳಿದರೆ ಇದರಲ್ಲಿ ಯಾವುದೇ ಗಂಡು ಹೂವಿಲ್ಲ ನೋಡಿ. ಹಾಗಾಗಿ ಇದರಲ್ಲಿ ಇರುವ ಪರಾಗ ಇದಕ್ಕೆ ಬೀಳುವ ಸಾಧ್ಯತೆ ಇಲ್ಲ. ಹಾಗಾಗಿ ನೋಡಿ ಸ್ನೇಹಿತರೆ, ಪರಾಗಸ್ಪರ್ಶ ಅತೀ ಮುಖ್ಯವಾಗಿರ್ತದೆ ನೋಡಿ. ಇಲ್ಲಿ ನೋಡಿ, ಯಶಸ್ವಿಯಾದ ಪರಾಗಸ್ಪರ್ಶ, ಯಶಸ್ವಿಯಾದ ಎಳೆ ಅಡಿಕೆಗಳನ್ನು ನೋಡ್ಬೋದು ನೋಡಿ. ಇದು ಮುಂದಿನ ಹಂತ. ಈ ಹೆಣ್ಣು ಹೂವಿನಲ್ಲಿ ಪರಾಗಸ್ಪರ್ಶ ಯಶಸ್ವಿಯಾದರೆ ಮಾತ್ರ ಇದು ನಿಲ್ತದೆ, ಇಲ್ಲದ್ರೆ ಉದುರಿ ಹೋಗ್ತದೆ ನೋಡಿ ಸ್ನೇಹಿತರೆ. ಈ ಎಳೆ ಅಡಿಕೆಗಳನ್ನು ನೋಡಿ, ಇದು ಯಶಸ್ವಿಯಾಗಿದ್ದರೂ ಕೂಡ ಇದರಲ್ಲಿ ಎಲ್ಲವೂ ಯಶಸ್ವಿ ಆಗಿರೋದಿಲ್ಲ, ಎಲ್ಲವೂ ಉದುರಿ ಹೋಗಿ ಉಳಿದದ್ದು ಇದು. ಪರಾಗಸ್ಪರ್ಶ ಇದರಲ್ಲಿರುವ ಎಲ್ಲ ಹೆಣ್ಣು ಹೂಗಳಿಗೂ ಪರಾಗಸ್ಪರ್ಶ ಆಗಬೇಕಂತ ಏನಿಲ್ಲ. ಮಧ್ಯ ಮಧ್ಯೆಯಲ್ಲಿ ಬಾಕಿ ಆಗ್ತದೆ, ಜೇನುಹುಳಗಳು ಅದಕ್ಕೆ ಸಂಪರ್ಕಕ್ಕೆ ಬರದೆ ಬಾಕಿ ಆಗ್ತದೆ. ಹಾಗೆ ಬಾಕಿಯಾದ್ದು ಉದುರಿ ಹೋಗ್ತದೆ, ಅಥವಾ ಕೆಲವು ಸಲ ಜೇನುಹುಳಗಳೇ ಬರುವುದಿಲ್ಲ. ಅಂಥದ್ದು ಆ ಸಂದರ್ಭದಲ್ಲಿ ಎಲ್ಲವೂ ಉದುರಿ ಹೋಗ್ತದೆ. ಹಾಗಾಗಿ ಪರಾಗಸ್ಪರ್ಶ ಅತಿ ಮುಖ್ಯವಾಗಿರ್ತದೆ ಸ್ನೇಹಿತರೆ ಅಡಿಕೆಯಲ್ಲಿ. ಹಾಗಾಗಿ ಕೊನೆಯಲ್ಲಿ ಹೇಳುವುದೇನಂತ ಹೇಳಿದರೆ ಸ್ನೇಹಿತರೆ, ಅಡಿಕೆ ತೋಟ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇಲ್ಲ, ನಮಗೆ ತಿಳುವಳಿಕೆಯ ಅವಶ್ಯಕತೆ ಇದೆ. ನಾವು ಯಾವ ರೀತಿಯಲ್ಲಿ ಕೃಷಿ ಮಾಡಬೇಕು, ಎಲ್ಲಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಬೇಕು, ಮಣ್ಣಿನಲ್ಲಿರುವ ಪೋಷಕಾಂಶವನ್ನು ಹೇಗೆ ತನ್ನಷ್ಟಿಗೆ ತಾನೇ ಹೆಚ್ಚಿಸಿಕೊಳ್ಳುವಂತಹ ವಿಧಾನವನ್ನು ಅಳವಡಿಸಿಕೊಳ್ಳುವುದು, ಹೀಗೆಲ್ಲ ನಾವು ತಲೆ ಖರ್ಚು ಮಾಡಿದರೆ ಮಾತ್ರ ನಮಗೆ ಒಳ್ಳೆಯ ಅಡಿಕೆ ತೋಟವನ್ನು ಮಾಡಲಿಕ್ಕೆ ಆಗ್ತದೆ. ಹೊರತು ನಾವು ಹಣ ಖರ್ಚು ಮಾಡಿ ಯಾರ್ಯಾರ ಮಾತನ್ನು ಕೇಳಿದರೆ ನಮಗೆ ಒಂದು ರೋಗಗ್ರಸ್ತ ತೋಟವೇ ನಮಗೆ ಕೊನೆಯಲ್ಲಿ ಸಿಗುವುದು ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ. ವಿಡಿಯೋ ಖುಷಿಯಾಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ